ರಾಜ್ಯ ಮಟ್ಟದ ಖಾದಿ ಮತ್ತು ಗ್ರಾಮೋದ್ಯೋಗ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಕೋಲಾರದ ಶತಶೃಂಗ ಪೊಲೀಸ್ ಭವನದಲ್ಲಿ ನಿನ್ನೆಯಿಂದ ಆರಂಭವಾಗಿದೆ. ಇದೇ 25ರವರೆಗೆ ನಡೆಯಲಿರುವ ಮೇಳದಲ್ಲಿ ಖಾದಿ ರೇಷ್ಮೆ ಹಾಗೂ ವಿವಿಧ ಬಗೆಯ ಕರಕುಶಲ ಉತ್ಪನ್ನಗಳು ಲಭ್ಯವಿದ್ದು ಗ್ರಾಹಕರನ್ನು ಸೆಳೆಯುತ್ತಿದೆ. ದೂರದರ್ಶನದೊಂದಿಗೆ ಗ್ರಾಹಕ ರವಿ, ಖಾದಿ ಕೇವಲ ಬಟ್ಟೆ ಮಾತ್ರವಲ್ಲ, ಅದು ಸ್ವಾವಲಂಬನೆಯ ಮತ್ತು ಪರಿಸರ ಸ್ನೇಹಿ ಜೀವನ ಶೈಲಿಯ ಪ್ರತೀಕ. ಖಾದಿ ಖರೀದಿಯಿಂದ ಕೈಮಗ್ಗಗಳ ಉಳಿವು ಸಾಧ್ಯ ಎಂದರು. ಮಳಿಗೆಗಳ ಮುಖಾಂತರ ಉತ್ತಮವಾದ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಅದನ್ನ ಕೊಂಡ್ಕೊಂಡು ಇದನ್ನ ಉತ್ತೇಜನ ನೀಡಬೇಕು. ಅದೇ ರೀತಿ ನಾವು ಕೂಡ ಈ ಒಂದು ಮೇಳಕ್ಕೆ ಇವತ್ತು ಆಗಮಿಸಿದ್ದೀವಿ. ಉತ್ಕೃಷ್ಟವಾದ ಒಂದು ಬಟ್ಟೆಗಳನ್ನು ನಾವು ಕೂಡ ಕಡಿಮೆ ರಿಯಾಯಿತಿ ದರದಲ್ಲಿ ಪಡೆದಿದ್ದೀವಿ. ಮಳಿಗೆ ಮಾಲೀಕ ರಾಮಚಂದ್ರಪ್ಪ, ಮಾರುಕಟ್ಟೆಯಲ್ಲಿ ಖಾದಿ ಬಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಇದ್ದು ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ನೀಡುವ ಮೂಲಕ ಉತ್ತೇಜನ ನೀಡುತ್ತಿದೆ. ರಾಜ್ಯದ ಎಲ್ಲೆಡೆ ಮಳಿಗೆ ತೆರೆಯಲು ಸಹಕಾರವಿದೆ ಎಂದು ತಿಳಿಸಿದರು. 16ರಿಂದ 25 ತನಕ 10 ದಿವಸಗಳ ಕಾಲ ಈ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿದೆ. ಗ್ರಾಹಕ ವೆಂಕಟೇಶ್, ಮಾರಾಟ ಮೇಳದಲ್ಲಿ ಕೇವಲ ಬಟ್ಟೆ ಮಾತ್ರವಲ್ಲ, ಕರಕುಶಲ ಹಾಗೂ ಅಲಂಕಾರಿಕ ವಸ್ತುಗಳು ದೊರೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಖಾದಿಯಲ್ಲಿ ಬಟ್ಟೆಗಳಾಗಲಿ, ಒಳ ಉಡುಪುಗಳಾಗಲಿ, ಮಕ್ಕಳು ಬಳಸೋದಾಗಲಿ ಎಲ್ಲ ರೀತಿಯ ವ್ಯವಸ್ಥೆ ಇದೆ. ಇನ್ನೂ ಸ್ಟಾಲ್ಸ್ ಬರುವಂಥ ವ್ಯವಸ್ಥೆ ಇದೆ. ಈಗಲೂ ಇವತ್ತು ಶುರುವಾಗಿದೆ. ಇರೋದ್ರಲ್ಲಿ ಬರುವಾಗ 50% ಒಳ್ಳೆ ವ್ಯವಸ್ಥೆ ಮಾಡಿದರೆ ನೋಡೋಕೆ ಚೆನ್ನಾಗಿದೆ. ಮತ್ತೋರ್ವ ಗ್ರಾಹಕಿ ಲಲಿತಾ, ವರಮಹಾಲಕ್ಷ್ಮಿ ಹಬ್ಬ ಸಮೀಪಿಸುತ್ತಿದ್ದು ಬಣ್ಣ ಬಣ್ಣದ ಸೀರೆಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುವ ಕಾರಣ ಹೆಚ್ಚಿನ ಜನರನ್ನು ಖಾದಿ ಮೇಳ ಆಕರ್ಷಿಸುತ್ತಿದೆ ಎಂದರು. ಪೋಚಂಪಳ್ಳಿ ಸ್ಯಾರೀಸ್ ಇದೆ, ಸಿಲ್ಕ್ ಸ್ಯಾರೀಸ್ ಇದಾವೆ, ಎಲ್ಲ ತರ ಬಟ್ಟೆನೂ ಸಿಗುತ್ತೆ. ಬೆಡ್ ಸ್ಪ್ರೆಡ್ ಇಂದ ಎಲ್ಲಾ ತರ ಬಟ್ಟೆನೂ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಬಟ್ಟೆ.